ವಿಶ್ವವಾಣಿ ಟಿವಿ ಸ್ಪೆಷಲ್ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರೂಜಿ ಮಾಡುವ ನಮಸ್ಕಾರಗಳು. ಫೆಬ್ರವರಿ ಮಾಸ ಭವಿಷ್ಯ. ಮೊದಲಿಗೆ ಮೇಷರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಈ ಒಂದು ಮಾಸದಲ್ಲಿ ಅಂದರೆ ಫೆಬ್ರವರಿ ಮಾಸದಲ್ಲಿ ಶುಭಫಲಗಳು ದೊರೆಯುತ್ತದೆ. ಕಾರಣ ಗುರುವಿನ ಪೂರ್ಣ ಅನುಗ್ರಹ ಇರೋದರಿಂದ ಅವರಿಗೆ ಶುಭಫಲಗಳು ದೊರೆಯುತ್ತೆ ಅಂತ ಹೇಳಬೇಕು. ಯಾಕೆಂದರೆ ಗುರು ಯಾವಾಗ ಬಲಿಷ್ಠನಾಗಿರ್ತಾನೆ ಆವಾಗ ಶುಭಫಲಗಳನ್ನೇ ಹೇಳಬೇಕು ಅನ್ನುವಂಥದ್ದು ಶಾಸ್ತ್ರ. ಶುಭಫಲ ದೊರೆಯುತ್ತೆ ಅನ್ನುವಂಥದ್ದು ಕೂಡ ಇರುತ್ತೆ. ಮತ್ತು ಮೇಷರಾಶಿಗೆ ಕುಜ ಅಧಿಪತಿಯಾಗಿರ್ತಾನೆ. ಕುಜನಿಗೂ ಗುರುವಿನ ಪೂರ್ಣ ಅನುಗ್ರಹ ಇರುತ್ತೆ. ಯಾಕೆಂದರೆ ಕುಜನ ರಾಶಿಗೆ ಗುರು ಸಪೋರ್ಟ್ ಮಾಡ್ತಾರೆ. ಯಾಕೆಂದರೆ ಅವನು 9ನೇ ಮನೆ ಮತ್ತು ವ್ಯಯಾಧಿಪತಿಯಾಗಿ ಅಂದರೆ 12ನೇ ಮನೆ ಅಧಿಪತಿಯಾಗಿ ಶುಭಫಲವನ್ನು ಕೊಡ್ತಾನೆ. ಯಾಕೆಂದರೆ ಮೇಷರಾಶಿಗೆ ದ್ವಿತೀಯ ಭಾವದಲ್ಲಿ ಗುರು ಒಳ್ಳೆಯ ಫಲವನ್ನು ಕೊಡ್ತಾನೆ. ಆದರೆ ಏಕಾದಶ ಸ್ಥಾನದಲ್ಲಿ ಶನಿ ಇದ್ದಾನೆ. ಆ ಶನಿ ದೃಷ್ಟಿಯೂ ಕೂಡ ಮೇಷರಾಶಿಯ ಮೇಲೆ, ಆದರೆ ಶುಭ ದೃಷ್ಟಿ ಅಂತ ಹೇಳಬೇಕು. ಯಾಕೆಂದರೆ ಲಾಭಸ್ಥಾನದ ದೃಷ್ಟಿ. ಹಾಗಾಗಿ ಮೇಷರಾಶಿ ಇರತಕ್ಕಂಥ ವ್ಯಕ್ತಿಗಳಿಗೆ ಎಲ್ಲ ರೀತಿಯ ಶುಭಫಲಗಳು ದೊರೆಯುವಂಥ ಯೋಗ ಲಕ್ಷಣಗಳು, ಗುಣಲಕ್ಷಣಗಳು ಇದೆ. ಗುರು 2ನೇ ಮನೆಯಲ್ಲಿದ್ದಾಗ ಧನಸ್ಥಾನ ಅಂತ ನಾವು ಹೇಳ್ತೀವಿ. 2ನೇ ದ್ವಿತೀಯ ಭಾವವನ್ನು ಧನಸ್ಥಾನ ಅಂತ ಹೇಳ್ತೀವಿ. ಧನಸ್ಥಾನದಲ್ಲಿ ಗುರು ಇದ್ದಾಗ ಗುರು ಕಾಂಚನ ಸನ್ನಿಭಂ ಅಂತ ನಾವು ಹೇಳ್ತೀವಿ. ಗುರುವಿನ ಅನುಗ್ರಹ ಇದೆ ಅಂತೇಳಿ. ಆದರೆ ಜಾತಕದಲ್ಲಿ ನಾವು ಏನನ್ನು ಹೇಳ್ತೀವಿ ಅಂದರೆ ಕಾರಕೋ ಭಾವನಾಶಾಯ. ಹಾಗೆ 2ನೇ ಭಾವದಲ್ಲಿ ಗುರು ಇದ್ದರೆ, ಕಾರಕ ಗ್ರಹ ಇದ್ದರೆ ಭಾವನಾಶ ಅಂತಲೂ ಕೂಡ ಶಾಸ್ತ್ರ ಹೇಳುತ್ತೆ. ಆದರೆ ಗೋಚರದಲ್ಲಿ ಅದನ್ನು ನಾವು ತೆಗೆದುಕೊಳ್ಳೋದಿಲ್ಲ. ಗೋಚರದಲ್ಲಿ ಗುರುವಿನ ಬಲ ಎಲ್ಲಿರುತ್ತೆ ಅಲ್ಲಿ ಗುರುವಿನ ಅನುಗ್ರಹ ಇದೆ ಅಂತ ನಾವು ತಗೋತೀವಿ. ಪ್ರತಿಯೊಂದು ಶುಭ ಕಾರ್ಯಗಳಿಗೂ ಕೂಡ ಗುರುವನ್ನು ನಾವು ನೋಡ್ತೀವಿ. ಗುರುವಿನ ಅನುಗ್ರಹ ಇದೆಯಾ, ಗುರುಬಲ ಇದೆಯಾ ಅಂತ ಹೇಳ್ತೀವಿ. ಗುರು ಅಂದರೆ ಏನು? ಸರ್ವೈಶ್ವರ್ಯ ಕಾರಕ ಗುರು. ಎಲ್ಲವನ್ನೂ ನಮಗೆ ಅನುಕೂಲ ಆಗುವ ರೀತಿಯಲ್ಲಿ ಅನುಗ್ರಹ ಮಾಡ್ತಕ್ಕಂಥವನು ಗುರು. ಗುರೋರ್ ಗೌರವಂ. ಗುರುವಿಂದ ನಮಗೆ ಸಮಾಜದಲ್ಲಿ ಗೌರವ ಸಿಗುತ್ತೆ, ಕೆಲಸ ಕಾರ್ಯಗಳಲ್ಲಿ ಮನ್ನಣೆ ಸಿಗುತ್ತೆ. ನಾವು ಏನೇ ಮಾಡೋಕ್ಕೆ ಹೊರಟರು ಗುರುವಿನ ಪೂರ್ಣ ಅನುಗ್ರಹದಿಂದ ನಮಗೆ ಯಶಸ್ಸು ಸಿಗುತ್ತೆ ಅನ್ನುವಂಥ ಒಂದು ಚಿಂತನೆಯನ್ನು ಇಟ್ಟುಕೊಂಡು ಗುರುವನ್ನು ನಾವು ನೋಡ್ತೀವಿ. ಈಗ ಮೇಷರಾಶಿಗೆ ಗುರುವಿನ ಪೂರ್ಣ ಅನುಗ್ರಹ ಇರೋದರಿಂದ ಅವರಿಗೆ ವಿವಾಹ ಆಗುವಂಥ ಯೋಗ, ಆಮೇಲೆ ವಿವಾಹ ಆಗದೇ ಇರೋರಿಗೆ ವಿವಾಹ ಆಗುವಂಥ ಯೋಗ, ಸಂತಾನ ಆಗದೇ ಇರೋರಿಗೆ ಸಂತಾನ ಆಗುವಂಥ ಯೋಗ, ಕೆಲವು ಹಣಕಾಸಿನಲ್ಲಿ ಅಭಿವೃದ್ಧಿ ಆಗುವಂಥ ಯೋಗ, ಇವೆಲ್ಲವೂ ಕೂಡ ಆಗುವಂಥ ಶುಭಯೋಗಗಳು ಈ ಮೇಷರಾಶಿಯವರಿಗೆ ದೊರಕುತ್ತೆ. ಆಸ್ತಿ ವಿಚಾರ ಬಂದರೆ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಅಸಮಾಧಾನ ಇದ್ದರೆ ಆದರೂ ಕೂಡ ನಿಮಗೆ ಅಲ್ಲಿ ಯಶಸ್ಸು ಸಿಗುತ್ತೆ ಅಂತ ಹೇಳಬೇಕು. ಈಗಾಗಲೇ ಮಕ್ಕಳ ವಿದ್ಯಾಭ್ಯಾಸ ಸುಮಾರಾಗಿ ಎಲ್ಲ ಮುಗಿತಾ ಬರ್ತಾ ಇದೆ ಅಂದರೆ ಈ ವರ್ಷದ ಒಂದು ಏನು ಸಿಲೆಬಸ್ ಇರುತ್ತೆ ಅದು ಮುಗಿದಿದೆ ಅಂತ ಹೇಳಬೇಕು. ಇನ್ನು ಕೆಲವೇ ದಿನಗಳಲ್ಲಿ ಮಕ್ಕಳಿಗೆ ಎಕ್ಸಾಮ್ ಇರುವಂಥ ಒಂದು ಸಂದರ್ಭ ಇದೆ. ಹಾಗಾಗಿ ಮಕ್ಕಳು ಚೆನ್ನಾಗಿ ಓದಿಸ್ಬೇಕು, ಮಕ್ಕಳ ವಿದ್ಯಾಭ್ಯಾಸ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು ಎನ್ನುವಂಥದ್ದಿದೆ. ಪೂರ್ವ ಪುಣ್ಯ ಚಿಂತನೆ ಮಾಡಿದ್ರೆ ನಿಮ್ಮ ಪೂರ್ವಜರು ಮಾಡ್ತಕ್ಕಂಥ ಪುಣ್ಯದ ಫಲದಿಂದ ಶುಭಫಲಗಳನ್ನು ತಾವು ಅನುಭವಿಸ್ತಾ ಇದ್ದೀರಿ. ಹಾಗಾಗಿ ತಮಗೆ ಶುಭಫಲಗಳೇ ಹೆಚ್ಚಾಗುತ್ತೆ ಅಂತ ನಾವು ನಿಮ್ಗೆ ಹೇಳಬೇಕು. ಇನ್ನು ಆರೋಗ್ಯದ ಚಿಂತನೆ ಮಾಡಿದ್ರೆ ಸ್ವಲ್ಪ ಶೀತ, ಪಿತ್ತ, ವಾತ ಇದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಜಾಯಿಂಟ್ ಪೇನ್ ಇರುತ್ತೆ, ಸ್ವಲ್ಪ ಉಸಿರಾಟದ ತೊಂದರೆ, ಅಸ್ತಮ ಇರುವಂಥ ಸಂದರ್ಭ ಇರುತ್ತೆ. ಸ್ವಲ್ಪ ಎಚ್ಚರಿಕೆ ವಹಿಸೋದು ಭಾಳ ಮುಖ್ಯ ಇರುತ್ತೆ. ಶ್ವಾಸಕೋಶದ ತೊಂದರೆ ಕೂಡ ಇರ್ಬೋದು. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಚಿಕಿತ್ಸೆಯನ್ನು ಮಾಡಿಸೋದು, ಆಯುರ್ವೇದಿಕ ಅಥವಾ ಅಲೋಪತಿಗೆ ಯಾವುದೋ ಒಂದು ನಿಮಗೆ ಯಾವುದು ಸೆಟ್ ಆಗುತ್ತೆ ಆ ರೀತಿ ಔಷಧೋಪಚಾರವನ್ನು ಸ್ವಲ್ಪ ಮಾಡ್ಕೋಬೇಕಾಗತ್ತೆ. ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪ ಬರುತ್ತೆ, ಆರ್ಥಿಕ ವಿಚಾರದಲ್ಲಿ ಬರುತ್ತೆ. ಯಾಕೆಂದರೆ ನಿಮ್ಮ ಕಮಿಟ್ಮೆಂಟ್ ಸರಿ ಇಲ್ಲ ಅಂತ ಬರ್ತದೆ. ಯಾಕೆಂದರೆ ನೀವೇನೋ ಮಾಡಬೇಕು ಅಂತ ಹೊರಟಿದ್ದೀರಿ, ಏನೋ ಮಾಡೋಕ್ಕಾಗಲಿಲ್ಲ, ಕೆಲವೊಂದಷ್ಟು ಸಲ ಮಾಡೋಕ್ಕಾಗಿಲ್ಲ, ಕೆಲವು ಸಲ ಮಾಡೋಕ್ಕಾಗುತ್ತೆ ಅಂದ್ಕೊಂಡಿರ್ತೀವಿ, ಆಗಿರಲ್ಲ. ಕೆಲವು ಲೀಗಲ್ ತೊಂದರೆ ಇರುತ್ತೆ, ಕೆಲವು ಸೈಟು, ಮನೆ, ಫ್ಲಾಟ್ ಇವೆಲ್ಲ ತೊಗೋಬೇಕು ಅಂತ ಯೋಚನೆ ಇದೆ, ಪ್ರಯತ್ನ ಪಡ್ತಾ ಇದ್ದೀರಾ. ಆದರೆ ಅದೀಗ ಆಗ್ತಾಯಿಲ್ಲ. ಈಗ ಆಗುವಂಥ ಯೋಗ ಬರುತ್ತೆ, ಸ್ವಲ್ಪ ಕಾಯಬೇಕು. ಕೆಲವು ಜನಕ್ಕೆ ಆಗಿರುತ್ತೆ, ಕೆಲವು ಜನಕ್ಕೆ ಆಗಿರಲ್ಲ. ಅದು ನಿಮ್ಮ ಜಾತಕದಲ್ಲಿ ಪರಿಶೀಲನೆ ಮಾಡಬೇಕು. ನಿಮ್ಮ ದಶಾಭುಕ್ತಿ ಚೆನ್ನಾಗಿದ್ದರೆ ಅಲ್ಲಿ ಆಗಿರುತ್ತೆ, ದಶಾಭುಕ್ತಿಯಲ್ಲಿ ಸ್ವಲ್ಪ ತೊಂದರೆ ಇದ್ದರೆ ಸ್ವಲ್ಪ ನಿಧಾನ ಆಗುವಂಥ ಒಂದು ಯೋಗ ಫಲವು ಕೂಡ ಇರುತ್ತೆ. ಹಾಗಾಗಿ ಮೇಷರಾಶಿಯವರಿಗೆ ಇನ್ನು ನಿಮಗೆ ಅಭಿವೃದ್ಧಿಯನ್ನು ಚಿಂತನೆ ಮಾಡಬೇಕು. ಯಾಕೆಂದರೆ ಕೈಯಲ್ಲಿ ಯಾವತ್ತೂ ದುಡ್ಡು ಇರೋದಿಲ್ಲ, ದುಡ್ಡು ನಿಲ್ಲೋದಿಲ್ಲ. ಹೇಗೆ ನಾವು ದುಡ್ಡನ್ನು ಚಿಂತನೆ ಮಾಡಬೇಕು, ದುಡ್ಡನ್ನು ಯಾವ ರೀತಿ ನಾವು ಹೊಂದಿಸಬೇಕು, ನಾವು ಏನೇ ಮಾಡಬೇಕಿದ್ರೂ ಕೂಡ ದುಡ್ಡು ಬೇಕು. ಒಂದು ಮನುಷ್ಯ ಭೂಮಿ ಮೇಲೆ ಬಂದ ತಕ್ಷಣ ಅವನಿಗೆ ದುಡ್ಡು ಬೇಕಾಗ್ತದೆ. ಏಕೆಂದರೆ ಜೀವನದ ವಿಶೇಷವಾಗಿ ಒಂದು ಜೀವನದಲ್ಲಿ ನಮಗೆ ಯಾವುದೇ ಕಷ್ಟ, ನಷ್ಟ, ದುಃಖ ಯಾವುದೇ ಬಂದರೂ ಕೆಲವೊಂದಷ್ಟು ದುಡ್ಡಿನ ಕಾಸಿಂದ ಬರ್ತದೆ. ಏಕೆಂದರೆ ಸಾಲ ಮಾಡಿಕೊಂಡು ತೊಂದರೆ ಆಗಿರುತ್ತೆ, ಕೊಡೋಕ್ಕಾಗದೆ ತೊಂದರೆ ಆಗಿರುತ್ತೆ, ಕೊಟ್ಟಿರೋದು ಬರದೇ ತೊಂದರೆ ಆಗಿರುತ್ತೆ. ನಾವು ಏನೋ ಒಂದು EMI ಕಮಿಟ್ಮೆಂಟ್ ಇರುತ್ತೆ, ಅದನ್ನು ಕೊಡೋಕ್ಕಾಗ್ತಾ ಇರೋಲ್ಲ, ಸಾಲಗಾರರು ಕೇಳ್ತಾರೆ. ಹೀಗೆ ಸಾಕಷ್ಟು ಆರ್ಥಿಕ ತೊಂದರೆಗಳು ನಿಮಗೆ ಬರ್ತಾ ಇರುತ್ತೆ. ಅದೆಲ್ಲ ಪರಿಹಾರ ಮಾಡ್ಕೊಂಡಿದ್ದೀರಿ, ಇನ್ನೂ ಸ್ವಲ್ಪ ತೊಂದರೆ ಇದೆ, ಕೈಯಲ್ಲಿ ದುಡ್ಡು ಇಲ್ಲಲ್ಲ. ಇಂಥ ಸಂದರ್ಭಗಳಿಗೆ ನೀವು ಒಂದು ಯೋಚನೆಯನ್ನು ಮಾಡಬೇಕು. ಏನಂತಂದರೆ ಎಲ್ಲ ಇತಿಮಿತಿಯಲ್ಲಿ ಮಾಡ್ಕೋಬೇಕು. ಅವಶ್ಯಕತೆ ಎಷ್ಟಿದೆ ಅಷ್ಟು ಮಾಡ್ಕೊಂಡು ಹೋಗಿ. ಭಗವಂತ ಕೈ ಬಿಡಲ್ಲ, ದೇವರನ್ನು ನಂಬಿದ್ದೀರಿ, ದೇವರು ನಿಮ್ಮ ಜೊತೆಗಿದ್ದಾನೆ, ಖಂಡಿತವಾಗಿ ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಈ ಒಂದು ಮಾಸದಲ್ಲಿ ಕೆಲವು ವ್ಯವಹಾರ ಮಾಡುವಂಥ ವ್ಯಕ್ತಿಗಳಿಗೆ ಅನುಕೂಲ, ಅನನುಕೂಲ ಎರಡೂ ಇರುತ್ತೆ ಅಂತ ನಾವು ಹೇಳ್ತೀವಿ. ಈಗ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋರಿಗೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀವಿ. ಇನ್ನು ಮಾಧ್ಯಮದಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೆ ಚೆನ್ನಾಗಿರುತ್ತೆ.
ಪುಸ್ತಕಗಳನ್ನು ಬರೆಯುವಂಥವರು, ಕಾದಂಬರಿ ಬರೆಯುವಂಥವರು, ಕಥೆ ಕವನ ಬರೆಯುವಂಥವರಿಗೆಲ್ಲ ಒಳ್ಳೆಯ ಶಿವಯೋಗಗಳು ಈಗ ಇದೆ. ಇನ್ನು ದವಸ ಧಾನ್ಯಗಳನ್ನು ಬೆಳೀತಂಥ ವ್ಯಕ್ತಿಗಳಿಗೆ ಅಂದರೆ ಕೃಷಿಯಲ್ಲಿ ಸ್ವಲ್ಪ ಕೃಷಿಕರಿಗೆ ಅಂದರೆ ಕೃಷಿ ಬೆಳೆಯತಕ್ಕಂಥವ್ರು, ಆಹಾರ ಧಾನ್ಯವನ್ನು ಬೆಳೀತಕ್ಕಂಥವ್ರು, ದವಸ ಧಾನ್ಯವನ್ನು ಬೆಳೆಯತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಹಿನ್ನಡೆ ಇದೆ. ಅದರಲ್ಲಿ ಸ್ವಲ್ಪ ಅವರಿಗೆ ಅನುಕೂಲಕ್ಕಿಂತ ಅನನುಕೂಲ ಹೆಚ್ಚಿಗೆ ಇದೆ. ಅಂದರೆ ಕೃಷಿಯಲ್ಲಿ ಅವರಿಗೆ ಬೇಕಾದಷ್ಟು ರೀತಿಯಲ್ಲಿ ಅವರಿಗೆ ಅನುಕೂಲ ಆಗ್ತಾ ಇಲ್ಲ, ಕೃಷಿ ಬೆಳೆ ಸರಿಯಾಗಿ ಬರ್ತಾ ಇಲ್ಲ, ರೋಗ ರುಜಿನಗಳು ಬರ್ತಾ ಇದೆ, ಈ ರೀತಿ ತೊಂದರೆಗಳು ಕೃಷಿಕರಿಗೆ ಇರ್ತದೆ. ಮತ್ತು ಎಲೆಕ್ಟ್ರಾನಿಕ್ಸ್ ಐಟಮ್ ಮಾರ್ತಕ್ಕಂಥವ್ರು ಅಥವಾ ಅದರ ಡೀಲರ್ ಮಾಡ್ತಕ್ಕಂಥವ್ರು, ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆ ಆಗುವ ಸಾಧ್ಯತೆ ಇದೆ. ಹಣಕಾಸು ಲೇವಾಲಿ ವ್ಯವಹಾರ ಮಾಡ್ತಕ್ಕಂಥ ಸಾಲ ಕೊಟ್ಟವರಿಗೆ ಸ್ವಲ್ಪ ವಸೂಲಿ ತೊಂದರೆ ಆಗ್ತದೆ, ತಗೊಂಡವರಿಗೆ ಕೊಡೋದಕ್ಕೆ ತೊಂದರೆ ಆಗುತ್ತದೆ ಅಂತ ಸ್ವಲ್ಪ ತೊಂದರೆಗಳಿದೆ. ಇನ್ನು ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ ಇವರಿಗೆಲ್ಲ ಒಳ್ಳೆಯ ಯೋಗಗಳಿದೆ. ರಾಜಕೀಯ ವ್ಯಕ್ತಿಗಳು ಯಾರಾದರೂ ಮೇಷರಾಶಿಯವರಿದ್ದರೆ ಅವರಿಗೆ ಸ್ವಲ್ಪ ಶುಭಯೋಗಗಳು ಇದೆ, ಒಳ್ಳೆಯ ಫಲಗಳಿದೆ ಅಂತ ನಾವು ಹೇಳ್ತೀವಿ. ಹಾಗಾಗಿ ಸಾಮಾನ್ಯವಾಗಿ ಸರ್ವೇಸಾಮಾನ್ಯ ಈ ಮೇಷರಾಶಿಯವರಿಗೆ ಮುಕ್ಕಾಲು ಭಾಗ ಶುಭಫಲಗಳನ್ನೇ ಹೇಳಬೇಕು. ಹೀಗೆ ಒಂದು ವೇಳೆ ನಿಮಗೇನಾದ್ರು ತೊಂದರೆ ಇದ್ದರೆ ನಮ್ಮ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ, ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರ ಮಾಡ್ಕೊಳ್ಳೋದ್ರಿಂದ ಕೂಡ ನಿಮ್ಮ ತೊಂದರೆಗಳು, ಕಷ್ಟಗಳು ಪರಿಹಾರ ಆಗುತ್ತೆ. ಹತ್ತಿರಲ್ಲಿರ್ತಕ್ಕಂಥ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ಒಂದು ಮಂಗಳವಾರ ನೀವು ಹೋಗಿ ಅರ್ಚನೆಯನ್ನು ಮಾಡಿಸಿ, ನಿಮ್ಮ ಕಷ್ಟಗಳೆಲ್ಲವೂ ಪರಿಹಾರ ಆಗುತ್ತೆ. ಶುಭವಾಗಲಿ.